ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸುಳ್ಳು ಆಕಾಶದಲ್ಲಿ ಹಾರಾಡುತ್ತಿದೆ, ಸತ್ಯವು ಎಲ್ಲಿದೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇದ್ದದ್ದು ಇದ್ದ ಹಾಗೆ ದೇವರ ಆತ್ಮಿಕ ಜ್ಞಾನವನ್ನು ಪರಿಚಯ ಮಾಡಿರುವಂಥ ಏಕೈಕ ವ್ಯಕ್ತಿ. ದೇವರ ಮಹಾಜ್ಞಾನವನ್ನು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ಬಂದು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸರ್ವ ಮಾನವರನ್ನು ಕಾಪಾಡುವುದಕ್ಕಾಗಿ ಏನ್ರಿ ಮಹಾಜ್ಞಾನದ ಸಂಗತಿಗಳನ್ನು ಆತನು ಪರಿಚಯ ಮಾಡಿದ್ದಾನೆ. ಆತನ ಮಾತಿನಲ್ಲಿ ಕಪಟವಿಲ್ಲ, ಮೋಸವಿಲ್ಲ, ಅನ್ಯಾಯವಿಲ್ಲ. ಏನಿದೆಯೋ ಇದ್ದದ್ದು ಇದ್ದ ಹಾಗೆ ಮಾತನಾಡಿರುವಂಥ ಪರಿಶುದ್ಧನು. ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾದಂಥ ದೇವರು ಸರ್ವವ್ಯಾಪಿ, ಮಹಾಶಕ್ತನು. ಆತನು ನಮ್ಮೆಲ್ಲರಿಗೆ ತಂದೆ. ಆತನ ಮೂಲಕ ಜಗತ್ತು, ಆತನ ಮೂಲಕ ಸರ್ವ ಮಾನವರು, ಪ್ರತಿಯೊಂದನ್ನು ಕೂಡ ಯೇಸು ಕ್ರಿಸ್ತರು ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಸರ್ವ ಮಾನವರಿಗಾಗಿ ಶಿಲುಬೆ ಮರಣವನ್ನು ಹೊಂದುವಂಥದ್ದು, ಸರ್ವ ಮಾನವರಿಗಾಗಿ ರಕ್ತವನ್ನು ಸುರಿಸುವಂಥದ್ದು. ಆತನ ಮಾತಿನಲ್ಲಿ, ಆತನಲ್ಲಿ ಪ್ರೀತಿ ಇದೆ, ತ್ಯಾಗ ಇದೆ, ಪರಿಶುದ್ಧತೆ ಇದೆ, ಮಮತೆ ಇದೆ. ಪ್ರತಿಯೊಂದನ್ನು ಯೇಸು ಕ್ರಿಸ್ತರಲ್ಲಿ ನಾವು ನೋಡ್ತೀವಿ. ಆದರೆ ಯೇಸು ಕ್ರಿಸ್ತರು ಬಂದಂಥ ಸಮಾಜ, ಯಹೂದ ಸಮಾಜ, ಯೂದ ಸಮಾಜ, ಅವ್ರು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ನೀತಿವಂತರಿಲ್ಲ ಒಬ್ಬರಾದರೂ ಇಲ್ಲ, ಸತ್ಯವಂತರಿಲ್ಲ ಒಬ್ಬರಾದರೂ ಇಲ್ಲ. ಪ್ರತಿಯೊಬ್ಬರು ದಾರಿ ತಪ್ಪಿದವರು, ಪ್ರತಿಯೊಬ್ಬರು ಮೋಸ ಮಾಡುವವರು ಅಂತ ಹೇಳಿ ವಚನ ಇರುತ್ತೆ. ನೋಡೋಣ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಏನ್ರಿ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಾಗ ಯಹೂದ್ಯರ ಮಧ್ಯದಲ್ಲಿ ಇದ್ದಂಥ ಜನರು, ಯಹೂದ್ಯರ ಮಧ್ಯದಲ್ಲಿ ಇರುವಂಥ ಗುಣಗಳು, ಕ್ರಿಯೆಗಳು ಹೇಗೆ, ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಅವರು ಹೇಗೆ ನಡೀತಾ ಇದ್ದಾರೆ, ಅವರ ಜೀವನ ಹೇಗಿದೆ, ಇವೆಲ್ಲವನ್ನು ಪರಿಶೋಧನೆ ಮಾಡಿದಾಗ ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಮಾನವರನ್ನು ಪರಿಶೋಧನೆ ಮಾಡುವಾಗ ನೀತಿವಂತರು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ದಾರಿ ತಪ್ಪಿದ್ದಾರೆ, ದೇವರನ್ನು ತಿಳಿದುಕೊಂಡಿಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ. ಇನ್ನೊಬ್ಬರನ್ನ ಮೋಸ ಮಾಡೋದಕ್ಕೇ ಯೋಚನೆಗಳು, ಇನ್ನೊಬ್ಬರ ರಕ್ತವನ್ನು ಸುರಿಸೋದಕ್ಕೇ ಯೋಚನೆಗಳು, ಪ್ರಯಾಸಗಳು, ಕಷ್ಟಗಳು. ಆ ಕಾಲದಲ್ಲಿ, ಈ ಕಾಲದಲ್ಲಿ ಕೂಡ ನೋಡಿ, ಈ ಕಾಲದಲ್ಲಿ ಪ್ರೆಸೆಂಟ್ ಇವಾಗ ಇರುವಂಥ ಕಾಲದಲ್ಲಿ ಹೇಗಿದೆ? ಪ್ರೀತಿ ಇದೆಯಾ? ಭಕ್ತಿ ಇದೆಯಾ? ಯಥಾರ್ಥತೆ ಇದೆಯಾ? ಏನ್ರಿ, ಮನುಷ್ಯರ ಮಧ್ಯದಲ್ಲಿ ಅನ್ಯಾಯ, ಮೋಸ, ಅನೇಕ ದರೋಡೆಗಳು ನೋಡುವಾಗ ಏನ್ರಿ, ಮನುಷ್ಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅದೇನಾಗಿದೆ? ಸತ್ಯಕ್ಕೆ ಜಾಗ ಕೊಟ್ಟಿಲ್ಲ ಮನುಷ್ಯ. ಯಾವುದಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಜಾಗ ಕೊಟ್ಟಿದ್ದಾರೆ, ಸೈತಾನನ ಕ್ರಿಯೆಗಳಿಗೆ ಜಾಗ ಕೊಟ್ಟಿದ್ದಾರೆ, ಸೈತಾನನ ಕ್ರಿಯೆಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ 44ನೇ ವಚನವನ್ನು ನೋಡೋಣ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನು ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವನು ನಿಮ್ಮೊಳಗೆ ಯಾರಿದ್ದಾರೆ? ಅಂದರೆ ನಾನು ಸತ್ಯವನ್ನು ಹೇಳೋದಕ್ಕೆ ಬಂದಿದ್ದೇನೆ. ಸತ್ಯವನ್ನು ಹೇಳೋದಕ್ಕೆ ಬಂದಿರುವಾಗ, ಸತ್ಯವನ್ನು ಪರಿಚಯ ಮಾಡೋದಕ್ಕೆ ಬಂದಿರುವಾಗ ನನ್ನ ಮಾತನ್ನು ನೀವು ನಂಬುತ್ತಾ ಇಲ್ಲ. ಯಾರನ್ನು ನಂಬಿ ಕುಳಿತುಕೊಂಡಿದ್ದೀರಾ? ಸುಳ್ಳನ್ನು ನಂಬಿ ಕುಳಿತುಕೊಂಡಿದ್ದೀರಾ? ಸುಳ್ಳಿಗೆ ಮೂಲ ಪುರುಷನಾಗಿರುವಂಥ ಸೈತಾನನನ್ನು ನಂಬಿ ನೀವು ಬದುಕ್ತಾ ಇದ್ದೀರಾ. ನಿಮ್ಮ ಬದುಕು ನೋಡುವಾಗ, ನಿಮ್ಮ ಮಾತು ನೋಡುವಾಗ, ನಿಮ್ಮ ಕ್ರಿಯೆಗಳು ನೋಡುವಾಗ, ನಿಮ್ಮಲ್ಲಿ ಗುಣಗಳು ನೋಡುವಾಗ ಸುಳ್ಳು ಸೈತಾನನ ಮೂಲಕ ಹುಟ್ಟಿರುವಂಥ ಗುಣಗಳೇ ಕಾಣ್ತಾ ಇದೆ. ನೀವು ದೇವರ ಮಕ್ಕಳಲ್ಲ. ದೇವರ ಮಕ್ಕಳಾಗಿದ್ದರೆ ದೇವರ ಮಾತುಗಳನ್ನು ಕೇಳ್ತಾ ಇದ್ರಿ. ದೇವರ ಮಕ್ಕಳಾಗಿದ್ದರೆ ದೇವರ ಕ್ರಿಯೆಗಳನ್ನು ನೀವು ಮಾಡ್ತಾ ಇದ್ರಿ. ಆದರೆ ನೀವು ಪ್ರತಿ ಕಾರ್ಯಗಳನ್ನು ನೋಡುವಾಗ ಅನ್ಯಾಯ ಮಾಡೋದಕ್ಕೆ, ಅಧರ್ಮ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ನೀವು ಹೋರಾಡ್ತಾ ಇದ್ದೀರಾ, ಪ್ರಯಾಸ ಪಡ್ತಾ ಇದ್ದೀರಿ. ನಿಮ್ಮ ಪ್ರಯಾಸ ಎಲ್ಲ ನೋಡುವಾಗ, ನೀವು ಬರುವಂಥದ್ದು ಹೋಗುವಂಥದ್ದು ಪ್ರತಿಯೊಂದನ್ನು ಗಮನಿಸುವಾಗ ಸುಳ್ಳು ಸುಳ್ಳು, ಅನ್ಯಾಯ, ಮೋಸ ಇದೇ ತುಂಬಿಕೊಂಡಿದೆ. ಈ ಸುಳ್ಳು ಎಲ್ಲಿಂದ ಬಂದಿದೆ ಗೊತ್ತಾ? ಸೈತಾನನ ಮೂಲಕ. ಸೈತಾನನ ದುರಾತ್ಮಗಳು ಎಲ್ಲಿದ್ದಾರಪ್ಪ ಅಂತ ನೋಡುವಾಗ, ಇವರೆಲ್ಲರೂ ಕೂಡ ನೋಡುವಾಗ ಏನ್ರಿ, ಸೈತಾನನಾಗಿರ್ಬೋದು, ಸೈತಾನನ ಜೊತೆಯಲ್ಲಿದ್ದಂಥ ದೂತರಾಗಿರ್ಬೋದು, ಎಲ್ಲಿದ್ದಾರೆ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅಂದರೆ ಸುಳ್ಳು ಎಲ್ಲಿ ತೇಲ್ತಾ ಇದೆ, ಎಲ್ಲಿ ಹಾರಾಡ್ತಾ ಇದೆ ಅಂತ ನೋಡುವಾಗ ಆಕಾಶದಲ್ಲಿ ಹಾರಾಡ್ತಾ ಇದೆ. ಸುಳ್ಳಿಗೆ ಮೂಲ ಪುರುಷನು ಸೈತಾನನು, ಆ ಸೈತಾನನ ಜೊತೆಯಲ್ಲಿದ್ದಂಥ ದುರಾತ್ಮಗಳು, ದೆವ್ವಗಳು ಆಕಾಶದಲ್ಲಿ ಹಾರಾಡ್ತವೆ. ಟೋಟಲ್ ಮಾನವರ ಹೃದಯಗಳಲ್ಲಿ ಈ ದುರಾತ್ಮಗಳು, ದುರಾಲೋಚನೆಗಳು ತುಂಬಿಕೊಂಡು ಅನೇಕ ಕೆಟ್ಟ ಕಾರ್ಯಕ್ರಮಗಳು, ಅನೇಕ ಸುಳ್ಳು ಮಾತುಗಳು, ಅನೇಕ ಕೆಟ್ಟ ಮಾತುಗಳು, ಅನೇಕ ದುರ್ಭಾಷೆಗಳು ಮನೆಯಲ್ಲಿ ನೋಡ್ತಾ ಇರ್ತೀವಿ. ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಜಗಳ ನಡೀತಾ ಇರುತ್ತೆ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳ ನಡೀತಾ ಇರುತ್ತೆ, ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಜಗಳ ನಡೀತಾ ಇರುತ್ತೆ. ದುರ್ಭಾಷೆಗಳನ್ನು ಮಾತಾಡ್ತಾ ಇರ್ತಾರೆ, ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ, ಅನೇಕ ಸುಳ್ಳು ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಮನೆಗಳಲ್ಲಿ, ಹೊರಗಡೆ, ಸಭೆಯಲ್ಲಿ, ಇನ್ನು ಸಮಾಜದಲ್ಲಿ, ರಾಜಕೀಯ ನಾಯಕರಲ್ಲಿ, ಇನ್ನು ಲೋಕದಲ್ಲಿ ನೋಡುವಾಗ ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಟೋಟಲ್ ಪ್ರಪಂಚದಲ್ಲಿ ಕಣಗಳಲ್ಲಿ ಸುಳ್ಳು ತುಂಬಿಕೊಂಡಿದೆ. ಸುಳ್ಳು ತುಂಬಿಕೊಂಡಿದೆ. ಸುಳ್ಳೇ ಆಳ್ವಿಕೆ ಮಾಡ್ತಾ ಇದೆ. ಸುಳ್ಳಿಗೆ ಮೂಲ ಪುರುಷನು ಯಾರಪ್ಪ ಅಂತ ನೋಡುವಾಗ ಸೈತಾನನು. ಈ ಸೈತಾನನು ಪ್ರಪಂಚವನ್ನು ಆಳ್ತಾ ಇದ್ದಾನೆ. ಸೈತಾನನು ಪ್ರಪಂಚವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ನೋಡಿ, ಪ್ರಪಂಚ ದೇಶದಲ್ಲಿ ಸುಳ್ಳು ತುಂಬಿಕೊಂಡಿದೆ. ಸುಳ್ಳು ತುಂಬಿ ತುಳುಕುತ್ತಾ ಇದೆ. ಮನುಷ್ಯರ ಮಧ್ಯದಲ್ಲಿ ಸತ್ಯ ಏನಾಗಿದೆ? ಸತ್ಯವು ಏನಾಗಿದೆ? ದೇವರ ವಾಕ್ಯವೇ ಸತ್ಯವು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಸತ್ಯವೇದ ಗ್ರಂಥ ನೋಡುವಾಗ ಪ್ರಪಂಚದಲ್ಲಿ ಪ್ರತಿಯೊಂದು ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರು ಬರೆಸಿದ್ದಾರೆ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಸಭೆಗಳನ್ನು ಕೊಟ್ಟಿದ್ದಾರೆ, ಸೇವಕರನ್ನು ಕೊಟ್ಟಿದ್ದಾರೆ. ಏನು ನಡೀತಾ ಇದೆ? ಸುವಾರ್ತೆ ಇದ್ದದ್ದು ಇದ್ದಾಗೆ ಸತ್ಯವಾದ ಸುವಾರ್ತೆ ನಡೀತಾ ಇದೆಯಾ ಅಥವಾ ಭಿನ್ನವಾದ ಸುವಾರ್ತೆ ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ಬೋಧನೆ ನಡೀತಾ ಇದೆಯಾ ಅಥವಾ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ನಡೀತಾ ಇದೆಯಾ? ಏನು ನಡೀತಾ ಇದೆ ಒಂದು ಸಾರಿ ವಿಚಾರ ಮಾಡುವಾಗ ವಾಕ್ಯಕ್ಕೆ ಭಿನ್ನವಾದಂಥ ಸುವಾರ್ತೆ, ದೇವರಿಗೆ ಭಿನ್ನವಾದಂಥ ಸುವಾರ್ತೆ, ಭಿನ್ನವಾದಂಥ ಸುವಾರ್ತೆ, ಬೈಬಲ್ಗೆ ಭಿನ್ನವಾದಂಥ ಸುವಾರ್ತೆ ಪ್ರಪಂಚ ದೇಶದಲ್ಲಿ ಹರಡಿಕೊಂಡಿದೆ ರೀ. ಮಾಯ ಮಾತುಗಳು, ಮೋಸದ ಮಾತುಗಳು, ಅನ್ಯಾಯದ ಮಾತುಗಳು, ಒಂದು ರೀತಿಯಲ್ಲಿ ಕ್ರೈಸ್ತ ಸಮಾಜದಲ್ಲಿ, ಮತ್ತೊಂದು ರೀತಿಯಲ್ಲಿ ಹೊರಗಡೆ ಸಮಾಜದಲ್ಲಿ. ಒಟ್ಟಿನಲ್ಲಿ ಸೈತಾನನು ಮನುಷ್ಯರ ಹೃದಯಗಳಲ್ಲಿ ಕಣ ಕಣಗಳಲ್ಲಿ ದುರಾತ್ಮಗಳು ಸೈತಾನು ತುಂಬಿಕೊಂಡಿದ್ದಾನೆ. ಒಂದು ಸಾರಿ ಆಲೋಚನೆ ಮಾಡಿ, ಒಂದು ಸಾರಿ ಯೋಚನೆ ಮಾಡಿ. ಹಣದ ಹುಚ್ಚು, ಹಣದ ವ್ಯಾಮೋಹ ಇದೆಯಂದರೆ ಸೈತಾನನ ಕುತಂತ್ರ. ಹೆಣ್ಣಿನ ವ್ಯಾಮೋಹ ಇದೆಯಂದರೆ ಸೈತಾನನ ಕುತಂತ್ರ. ಅಧಿಕಾರದ ವ್ಯಾಮೋಹ ಇದೆಯಂದರೆ ಸೈತಾನನ ಕುತಂತ್ರ. ಹಣ ಇದ್ರೂ ಇಲ್ಲದೆ ಇದ್ರೂ ಭಕ್ತನಾಗಿ, ನೀತಿವಂತನಾಗಿ, ಯಥಾರ್ಥನಾಗಿ ಬದುಕಬೇಕು. ಸತ್ಯ ಅಂದರೆ ಅದು ಪ್ರಿಯರೇ. ಸತ್ಯವು ನ್ಯಾಯವು ಧರ್ಮವು ಅಂದಾಗ ಎಲ್ಲೇ ಇರಲಿ ನ್ಯಾಯದಗೋಸ್ಕರ ಇರ್ತಾನೆ, ಎಲ್ಲೇ ಇರಲಿ ಸತ್ಯದಗೋಸ್ಕರ ಇರ್ತಾನೆ, ಇದ್ದದರಲ್ಲಿ ತೃಪ್ತಿ ಪಡ್ತಾನೆ, ಇಲ್ಲದನ್ನು ಆಶಿಸಲ್ಲ. ಬದುಕಷ್ಟು ದಿನ ದೇವ್ರಿಗೋಸ್ಕರ ಬದುಕ್ತಾನೆ, ಸತ್ಯದಗೋಸ್ಕರ ಬದುಕ್ತಾನೆ, ದೇವರ ವಾಕ್ಯಗಳನ್ನು ಕಲಿತಾನೆ, ಅನೇಕರಿಗೆ ದೇವರ ಪ್ರೀತಿಯನ್ನು ಸಾರ್ತಾನೆ, ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ, ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾನೆ, ಇದ್ದದರಲ್ಲಿ ತೃಪ್ತಿ ಪಡ್ತಾನೆ, ಇದ್ದದರಲ್ಲಿ, ಇಲ್ಲದನ್ನು ಆಸೆ ಪಡಲ್ಲ. ಈ ಲೋಕದಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿದ ಹಣದಗೋಸ್ಕರ, ಆಸ್ತಿಗೋಸ್ಕರ, ಅಧಿಕಾರದಗೋಸ್ಕರ, ಹೆಣ್ಣಿಗೋಸ್ಕರ ಏನ್ರಿ ಅನೇಕ ಜಗಳಗಳು ನಡೀತಾ ಇದೆ ಅಂದರೆ, ಅನೇಕ ಯುದ್ಧಗಳು ನಡೀತಾ ಇದೆ ಅಂದರೆ ಭಕ್ತಿಯಲ್ಲಿದೆ, ಸತ್ಯವು ಎಲ್ಲಿದೆ? ಬೈಬಲ್ ಗ್ರಂಥ ಇಟ್ಕೊಂಡಿರ್ಬೋದು, ಇನ್ನು ಬೇರೆ ಬೇರೆ ಗ್ರಂಥಗಳು ಇಟ್ಕೊಂಡಿರ್ಬೋದು, ಆದರೆ ಸತ್ಯದಗೋಸ್ಕರ ಹೋರಾಡೋರು ಎಲ್ಲಿ? ಸತ್ಯದಗೋಸ್ಕರ ಪ್ರಯಾಸ ಪಡೋರು ಎಲ್ಲಿ? ಸತ್ಯದಗೋಸ್ಕರ ಪ್ರಯಾಸ ಪಡಬೇಕು. ಯೇಸು ಕ್ರಿಸ್ತರನ್ನು ನಂಬಿರುವಂಥ ನಾವು, ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ನಾವು, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡಿರುವಂಥ ನಾವು ದೇವರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀವ? ವಾಕ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀವ? ಸತ್ಯವನ್ನು ಸಾರೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀವ? ಅಥವಾ ಮಾಯದಲ್ಲಿ, ವ್ಯಾಮೋಹದಲ್ಲಿ, ಹೆಣ್ಣಿನ ವ್ಯಾಮೋಹ, ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹದಲ್ಲಿದ್ದು ದಾರಿ ತಪ್ಪಿ ಜೀವಿಸ್ತಾ ಇದ್ದೀವ? ಏನಾಗಿದ್ದೀವಿ? ಒಂದ್ಸರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 25ನೇ ವಚನ. ಸತ್ಯ ಸಾಕ್ಷಿಯು ಪ್ರಾಣರಕ್ಷಕ, ಸುಳ್ಳು ಸಾಕ್ಷಿಯು ವಂಚಕ. ಸತ್ಯ ಸಾಕ್ಷಿಯು ಪ್ರಾಣರಕ್ಷಕ, ಸುಳ್ಳು ಸಾಕ್ಷಿಯು ವಂಚಕ. ವಂಚನೆ ಮಾಡ್ತಾನೆ, ಸುಳ್ಳುಗಾರನು, ವಂಚನೆ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 18ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 18ನೇ ವಚನ. ಹೊಟ್ಟೆಯಲ್ಲಿ ಹಗೆಯನ್ನಿಟ್ಟುಕೊಂಡವನು ಸುಳ್ಳುಗಾರನು, ಚಾಡಿಗಾರನು ಜ್ಞಾನಹೀನ. ಹೊಟ್ಟೆಯಲ್ಲಿ ದ್ವೇಷ ಇಟ್ಟುಕೊಂಡಿದ್ದಾನೆಂದರೆ ಅವನು ಸುಳ್ಳು ಮಾತಾಡ್ತಾನೆ. ದ್ವೇಷ ಇಟ್ಟುಕೊಂಡಿದ್ದಾನೆಂದರೆ ಯಾವಾಗಲೂ ಸುಳ್ಳೇ ಮಾತಾಡ್ತಾನೆ. ಅವನು ಕೆಟ್ಟದ್ದನ್ನೇ ಮಾತಾಡ್ತಾನೆ, ಅನ್ಯಾಯ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಚಾಡಿಗಾರನವನು. ಮೊಟ್ಟ ಮೊದಲು ಚಾಡಿಗಾರನು, ಸುಳ್ಳುಗಾರನು ಸೈತಾನನ ಜೊತೆಯಲ್ಲಿದ್ದಂಥ ದುರಾತ್ಮಗಳು. ಆ ದುರಾತ್ಮಗಳಿಗೆ ಅವಕಾಶ ಕೊಟ್ಟಾಗ ಮನುಷ್ಯನು ಕೂಡ ಒಂದು ದುರಾತ್ಮನಾಗ್ತಾನೆ. ಹಣವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅನೇಕ ಸುಳ್ಳನ್ನು ಮಾತಾಡ್ತಾನೆ, ಅಧಿಕಾರವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅನೇಕ ಸುಳ್ಳುಗಳನ್ನು ಮಾತಾಡ್ತಾನೆ. ಸಮಾಜದಲ್ಲಿ ನೆಮ್ಮದಿ ಇರಲ್ಲ, ಸಮಾಧಾನ ಇರಲ್ಲ. ಹಾಗೆ ಇದ್ದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವ್ರು ನೋಡ್ತಾರೆ, ನೊಂದುಕೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ? ಮಕ್ಕಳಿರ ಬದಲಾಗ್ರಿ ಮಕ್ಕಳಿರಿ ಅಂತೇಳಿ ತಂದೆಯಾದ ದೇವರು ಕೂಗ್ತಾನೆ ತನ್ನ ಮಕ್ಕಳ ಮೂಲಕ. ಈ ಕೂಗಿದೆಯಲ್ಲ, ಕೂಗು ನನ್ನ ಕೂಗಲ್ಲ, ನನ್ನ ವೇದನೆ ಅಲ್ಲ, ಆ ತಂದೆಯಾದ ಪರಮಾತ್ಮನ ವೇದನೆ, ಆ ತಂದೆಯಾದ ಸರ್ವೇಶ್ವರನ ವೇದನೆ, ಆ ಕೂಗು.
ನೀವೆಲ್ಲರೂ ನನ್ನ ಮಕ್ಕಳು, ನೀವು ಬದಲಾಗಬೇಕು. ಈ ಲೋಕದಲ್ಲಿ ಭಕ್ತಿಯಿಂದ, ನಿಷ್ಠೆಯಿಂದ, ಯಥಾರ್ಥವಾಗಿ ನೀವು ಬದುಕಬೇಕು. ಪರಿಶುದ್ಧರಾಗಿ ನೀವು ಬದುಕಬೇಕು ಈ ಲೋಕದಲ್ಲಿ. ಅದಕ್ಕೆ ತಾನೇ ಪ್ರವಾದಿಗಳನ್ನು ಕಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ತಾನೇ ನನ್ನ ಪ್ರಿಯಕುಮಾರನನ್ನು ಕಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ತಾನೇ ಪ್ರಿಯಕುಮಾರನು ಬಂದು ಈ ಲೋಕದಲ್ಲಿ ಶಿಲುಬೆ ಮರಣ ಹೊಂದಿದ್ದಾನೆ. ಬೆತ್ತದ ಮೂಲಕ ಒಡಿಸ್ಕೊಂಡಿದ್ದಾನೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ ತಗ್ಗಿಸ್ಕೊಂಡಿದ್ದಾನೆ, ಅನುಭವಿಸಿದ್ದಾನೆ. ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೆ ತಲೆ ಬಾಗಿಸಿದ್ದಾನಲ್ಲ. ಕಾರಣ ಸತ್ಯವನ್ನು ಸಾರಿದ್ದಾನೆ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ. ನನ್ನ ನೋವನ್ನು ಅರ್ಥ ಮಾಡಿಕೊಂಡಿರುವಂಥ ನನ್ನ ಮಗನು ಈ ಲೋಕದಲ್ಲಿ ತನ್ನ ಬದುಕನ್ನು ಪಣವಾಗಿಟ್ಟಿದ್ದಾನಲ್ಲ. ನೀವು ಬದಲಾಗಬೇಕು ಅಂತೇಳಿ ಶಿಲುಬೆ ಮರಣ ಹೊಂದಿದ್ದಾನೆ, ತ್ಯಾಗ ಮಾಡಿದ್ದಾನೆ, ರಕ್ತ ಸುರಿಸಿದ್ದಾನೆ, ತಗ್ಗಿಸ್ಕೊಂಡಿದ್ದಾನೆ, ವಿಧೇಯನಾಗಿದ್ದಾನೆ, ದಾಸನಾಗಿದ್ದಾನೆ. ನನಗೇನು ನೋವಿದೆ, ನನ್ನ ಮಗನಿಗೇನೋ ಭೂಲೋಕದಲ್ಲಿ ಬಾಧೆ ಕೊಟ್ಟಿದ್ದೀರಾ. ಇವಾಗಾದರೂ ಬದಲಾಗಿದ್ದೀರಾ? ಬದಲಾಗ್ತಾ ಇದ್ದೀರಾ? ಸತ್ಯವೇದ ಗ್ರಂಥವನ್ನು ಬರೆಸಿದ್ದೀನಿ. ಸತ್ಯವೇದ ಗ್ರಂಥವನ್ನು ಬರೆಸಿ ಒಂದೇ ಕಡೆ ಇಡಲಿಲ್ಲ, ಎಲ್ಲ ದೇಶಕ್ಕೆ ತಲುಪಿಸಿದ್ದೀನಿ, ಎಲ್ಲ ಭಾಷೆಗಳನ್ನು ಬರೆಸಿದ್ದೀನಿ. ಆದರೂ ಕೂಡ ನೀವು ಬದಲಾಗಿಲ್ಲ ಅಂದರೆ ನಾನು ಏನು ಮಾಡಲಿ? ದೀರ್ಘ ಶಾಂತಿಯಿಂದ ಇದ್ದೀನಿ, ದೀರ್ಘ ಶಾಂತಿಯಿಂದ ಕಾದು ಎದುರು ನೋಡ್ತಾ ಇದ್ದೀನಿ. ನನ್ನ ಮಕ್ಕಳಿರ ನನ್ನ ಬಳಿಗೆ ಬನ್ನಿ ಅಂತ. ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಬನ್ನಿ ನನ್ನ ಬಳಿಗೆ. ಬಂದು ಯಥಾರ್ಥರಾಗಿ ಭಕ್ತಿಯಿಂದ ಜೀವಿಸಿರಿ. ನಾನು ನಿಮ್ಮನ್ನು ಕಾಪಾಡುತ್ತೇನೆ, ನಿಮ್ಮ ಕೈ ಬಿಡಲ್ಲ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಕಷ್ಟ ನಷ್ಟ ಬಂದರೂ ಪರವಾಗಿಲ್ಲ, ನೀವು ಭಯಪಡಕ್ಕೆ ಹೋಗ್ಬೇಡಿ. ನಿತ್ಯ ಜೀವವನ್ನು ಕೊಡುತ್ತೇನೆ, ಪರಲೋಕವನ್ನು ಕೊಡುತ್ತೇನೆ, ನಾನಿರುವಂಥ ಸ್ಥಳದಲ್ಲೇ ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ ಅಂತೇಳಿ ದೇವರು ಹೇಳಿ ಕರೆಯುವಾಗ, ವಾಗ್ದಾನ ಮಾಡುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀವಾ? ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೀವಾ? ಒಳಪಡ್ತಾ ಇದ್ದೀವಾ? ಅಥವಾ ಅವಿಧೇಯರಾಗಿ ಬದುಕ್ತಾ ಇದ್ದೀವಾ? ಹೇಗೆ ಬದುಕ್ತಾ ಇದ್ದೀವಿ ಪ್ರಿಯರೇ? ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ನಿಮ್ಮ ಭಕ್ತಿ ಹೇಗಿದೆ? ನಿಮ್ಮ ನಂಬಿಕೆ ಹೇಗಿದೆ? ನಿಮ್ಮ ಪ್ರಾರ್ಥನೆ ಹೇಗಿದೆ? ನಿಮ್ಮ ಜೀವಿತ ಹೇಗಿದೆ? ಒಂದು ಸಾರಿ ನಿಮ್ಮನ್ನು ನೀವು ನೋಡಿಕೊಳ್ಳಿ, ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ. ಭಕ್ತರ ಜೀವನ ಅದ್ಭುತ. ಪ್ರತಿಯೊಬ್ಬರ ಭಕ್ತರು ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ ಕಷ್ಟಪಟ್ಟಿದ್ದಾರೆ, ಪ್ರಯಾಸಪಟ್ಟಿದ್ದಾರೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಸುಳ್ಳು ನೋಡುವಾಗ ಆಕಾಶದಲ್ಲಿ ತೇಲಾಡ್ತಾ ಇದೆ, ಮನುಷ್ಯರ ಹೃದಯದಲ್ಲಿ ತುಂಬಿಕೊಂಡಿದೆ. ಸತ್ಯವು ನೋಡುವಾಗ ಏನು ಮಾಡಿದ್ದೀವಿ? ಸತ್ಯವೇನೂ ಇದೆ, ಆದರೆ ಸುಳ್ಳಿನ ಮೂಲಕ ಸತ್ಯವನ್ನು ಮರೆ ಮಾಡಿದ್ದಾರೆ. ಅನೇಕ ಆಚಾರಗಳು, ಅನೇಕ ಕಾರ್ಯಕ್ರಮಗಳು ಇಟ್ಟುಕೊಂಡು ಸತ್ಯವನ್ನು ಮರೆ ಮಾಡಿದ್ದಾರೆ. ಆ ಸತ್ಯವನ್ನು ಪ್ರಪಂಚಕ್ಕೆ ತಲುಪಿಸಬೇಕು, ಸತ್ಯವನ್ನು ಪ್ರಪಂಚಕ್ಕೆ ಹರಡುವಂತೆ ಮಾಡಬೇಕಾದ್ರೆ ನಾನು ಸಿದ್ಧನಾಗಬೇಕು. ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ. ಜಾಗ್ರತೆ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ಕೆಲವು ಮಾತುಗಳನ್ನು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ ತಂದೆ. ಸುಳ್ಳು ನೋಡುವಾಗ ಪ್ರಪಂಚದಲ್ಲಿ ತುಂಬಿ ತುಳುಕುತ್ತಾ ಇದೆ. ಸತ್ಯವನ್ನು ನೋಡುವಾಗ ಪ್ರಪಂಚದಲ್ಲಿ ಹರಡಿರುವಾಗಲೂ ತಿಳ್ಕೊಳ್ಳೋರಿಲ್ಲ, ಪಾಲಿಸೋರಿಲ್ಲ. ಎಲ್ಲೋ ಸ್ವಲ್ಪ ಜನ ಮಾತ್ರ ಕಾಣ್ತಾ ಇದ್ದಾರೆ ತಂದೆ. ನೋಡುವಾಗ ತಂದೆ, ನೀವು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರೋ ಗೊತ್ತಾಗುತ್ತೆ ತಂದೆ. ಕನಿಕರಿಸಿ ಕಾಪಾಡಿ ತಂದೆ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಸಭೆಯಲ್ಲಿ ಇದ್ದಂಥ ಪ್ರತಿ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ, ನೆಮ್ಮದಿ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ದಯಪಾಲಿಸಿ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.